ನಿಮ್ಮ ಲೀಡರ್ ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನಲ್ಲ. ಅವನು ನಿದ್ದೆ ಮಾಡೋಕೆ ಆಗ್ತಿಲ್ಲ. ನಿದ್ದೆ ಮಾಡ್ತಾನ? ಡಿಕೆಶಿ ವಿರುದ್ಧ HDK ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಲೀಡರ್ ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನಲ್ಲ, ಅವನು ನಿದ್ದೆ ಮಾಡೋಕೆ ಆಗ್ತಿಲ್ಲ. ನಿದ್ದೆ ಮಾಡ್ತಾನ? ಡಿಕೆಶಿ ವಿರುದ್ಧ HDK ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ನಾನು 2 ಸಲ ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನರಿಂದ ಅಲ್ಲ, ಭಗವಂತನ ಇಚ್ಛೆಯಿಂದ 2 ಸಲ ಮುಖ್ಯಮಂತ್ರಿ ಆದೆ. ನಾನು ಹಾಸನ ಜಿಲ್ಲೆಗೆ ಕೊಟ್ಟಂತಹ ಕೊಡುಗೆ ಇತಿಹಾಸ. ಅದು ಪರೋಕ್ಷವಾಗಿ DK ಶಿವಕುಮಾರ್ ವಿರುದ್ಧವಾಗಿ HDK ಕಿಡಿಕಾರಿತು. ಎರಡು ಬಾರಿ ನಾನು ರುದ್ರಾಕ್ಷಿ ಮೇಲೆ ಹಾಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಯಾರಾದ್ರು ಕರ್ಕೊಂಡು ಹೋದ್ರೆ ನಾನು ನಿನ್ನ 4 ಜನಕ್ಕೆ ಒಳ್ಳೇದು ಮಾಡ್ಸಪ್ಪ ಅಂತ ಹೇಳಿದೆ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನ ಮಾಡಿದ್ರ ಆ ಭಗವಂತ ಇಚ್ಛೆಲ್ಲ ಅದೇ. ಹಾಸನ ಜಿಲ್ಲೆ ಒಂದಕ್ಕಲ್ಲ, ಈ ರಾಜ್ಯಕ್ಕೆ ನಾನು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇತಿಹಾಸ. ಅದು ನಿದ್ದೆ ಮಾಡಲ್ಲ ಯಾವನು. ಈಗ ನಿಮ್ ಲೀಡರ್ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಿದ್ದೆ ಮಾಡ್ತಾನ? ನಿದ್ದೆ ಬರುತ್ತಾ? ರುದ್ರಾಕ್ಷಿ ಮೇಲೆ ಹಾಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ